ಬೀನೀಸು ಕ್ಯಾರೆಟು ಎರಡನ್ನು ಬೇಯಿಸ್ಕೊತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬಾಣಲಿಗೆ ಎಣ್ಣೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗಲಿ ಅಂತ ಹಾಗೆ ಮಾಡ್ತಾ ಇರೋದು. ಇವಾಗ ಗರಂ ಮಸಾಲ ಪುಡಿ 1 ಚಮಚ, ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಒಂದು ಅರ್ಧ ಚಮಚ ಧನಿಯಾ ಪೌಡರ್, ಬೇಯಿಸಿಟ್ಕೊಂಡಿರೋ ತರಕಾರಿ 2 ಕ್ಯಾರೆಟು, ಬೀನೀಸು, ಸ್ವಲ್ಪ ಅರಿಶಿಣದ ಪುಡಿ, ತರಕಾರಿ ಎಲ್ಲ ಬೇಯಿಸ್ಕೊಂಡಿರೋದ್ರಿಂದ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, ಒಂದು 3ರಿಂದ 4 ನಿಮಿಷ. ಇವಾಗ ಚಪಾತಿಗೆ ಹಾಕ್ಕೊಂಡು ರೋಲ್ ಮಾಡ್ಕೊತಾ ಇದ್ದೀನಿ. ಚಪಾತಿನ ಒಂದು ಕಡೆ ಬೇಯಿಸಿಟ್ಕೊಂಡಿದ್ದೆ. ಇವಾಗ ಬೇಯಿಸಿರೋ ತರಕಾರಿ ಹಾಕ್ಕೊತಾ ಇದ್ದೀನಿ. ತರಕಾರಿ ಗೊಜ್ಜು, ವೆಜಿಟೇಬಲ್ ಚಪಾತಿ ರೋಲು. ನಿಮ್ಮ ಮನೇಲಿ ಕ್ಯಾರೆಟು ಬೀನ್ಸ್ ಇದ್ದರೆ ಸಾಕು, ಚಪಾತಿ ರೋಲ್ ಮಾಡ್ಕೊಬೋದು, ವೆಜಿಟೇಬಲ್ ಚಪಾತಿ ರೋಲು.